ಮಾತ್ರ ನಾನು ತಿಳ್ಕೊಂಡೆ, ಈ ಭೂಮಿಯಲ್ಲಿ ನಮಗೆ ಸಂತೋಷ ಇಲ್ಲ, ದುಃಖ, ವೇದನೆ, ನಮಗೆ ಸಮಾಧಾನ ಸಂತೋಷ ಸಿಗುವುದಂದರೆ ಯೇಸು ಸ್ವಾಮಿ ಒಬ್ಬರು ಮಾತ್ರನೇ. ಆತ ನೀವು ಅಧಿಕವಾಗಿ ಹುಡುಕ್ರಿ, ಬೈಬಲಲ್ಲಿ ಓದ್ರಿ, ಪ್ರಾರ್ಥನೆ ಮಾಡಿ, ಎಲ್ಲೆಲ್ಲಿ ಪ್ರೇಯರ್ ಚರ್ಚ್ಗಳು ನಡೀತದ ಹೋಗ್ರಿ, ಆನಂದವಾಗಿ ದೇವ್ರನ್ನ ಆರಾಧನೆ ಮಾಡಿ ಬನ್ನಿ. ಅದಕ್ಕೆಲ್ಲ ಜಯ ಫಲ. ಇವಾಗ ನಾವು ಬೀಜ ಬಿತ್ಬಿಟ್ಟು ಯಾವ ರೀತಿ ನೀರು ಹಾಕಿ ಅದನ್ನ ಬೆಳೆಸಿ ಫಲ ಕೊಡುತ್ತಲ್ಲ, ಸಂತೋಷವಾಗಿ ತಿಂತೀರಲ್ಲ, ಅದೇ ರೀತಿಯೇ ಪ್ರಾರ್ಥನೆ ಮಾಡಿ ನಮ್ಮ ವಿಜ್ಞಾಪನೆ ಎಲ್ಲ ಯೇಸು ಸ್ವಾಮಿ ಹತ್ರ ಹೇಳ್ಬಿಡೋಣ. ದೇವ್ರು ಅದಕ್ಕೆ ನೀರು ಹಾಕಿ ಆತ ನಮ್ಮನ್ನು ಬೆಳೆಸಿ ಒಳ್ಳೆ ಫಲವುಳ್ಳ ಮಕ್ಕಳಿಗೆ ಸಮೃದ್ಧಿಯಾದಂಥ ಒಂದು ಜೀವಿತವನ್ನು ನಮಗೆ ಕೊಡ್ತಾರೆ. ಕಣ್ಣೀರಿದೆ, ದುಃಖ ಇದೆ ಅಂತ ವೇದನೆ ಆಗಿ ಸೊರಗಿ ಹೋಗ್ಬೇಡಿ. ವ್ಯಾಧಿಯಸ್ಥರಾಗಿದ್ದೀರಾ ಕೇಳ್ರಿ, ದೇವ್ರು ಖಂಡಿತವಾಗಿ ಅದನ್ನ ಬಿಡುಗಡೆ ಕೊಡ್ತಾರೆ. ನಾನು ವ್ಯಾಧಿಸ್ತೇನೆ ಅಂದರೆ ನಾವು ಹಂಗೆ ಇರ್ತೀರಿ. ಎದ್ದೋಳು ನಡೆ ಅಂತ ದೇವ್ರ ವಾರ್ತೆಗಳಿರ್ತದೆ. ದೇವ್ರು ನಮ್ಮನ್ನ ಬಲಪಡಿಸ್ತಾರೆ. ಎದ್ದು ಬಿಡಿ, ನನ್ನನ್ನು ಬಲ ಕೊಡು ಏಸಪ್ಪ, ನನ್ನ ಹೀಲ್ ಮಾಡು ಏಸಪ್ಪ, ಗುಣಪಡಿಸಪ್ಪ ಅಂತ ಖಂಡಿತವಾಗಿ ಮಾಡ್ತಾರೆ.